ಪಾರ್ಟಿ. ನಾವು ಮೊನ್ನೆ ಗುಡ್ಡ ಕುಸಿದಾಗ 778 ಕೋಟಿ ರೂಪಾಯಿ ಕೂಡಲೇ ಬಿಡುಗಡೆ ಮಾಡುವಂತ ಕೆಲಸ ಮಾಡಿದ್ದೀವಿ ಮೇಡಮ್. ಗದಗದಲ್ಲಿ ಆಸ್ಪತ್ರೆ ನಿರ್ಮಾಣ ಆಗಿರ್ಬೋದು, ಮೈಸೂರಿನಲ್ಲಿ ಆಸ್ಪತ್ರೆಗಳ ನಿರ್ಮಾಣ ಆಗಿರ್ಬೋದು, ಪಶು ವಿಶ್ವವಿದ್ಯಾಲಯ ಆಗಿರ್ಬೋದು, ಪ್ರತಿ ಜಿಲ್ಲೆನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಶಂಕುಸ್ಥಾಪನೆ. ಬರೀ ಹೆಚ್ಚಿನ ತಾಲೂಕಿಗೆ 780 ಕೋಟಿ ರೂಪಾಯಿ ಶಂಕುಸ್ಥಾಪನೆ ಮಾಡಿದ್ದೀವಿ. ರಾಜ್ಯದಲ್ಲಿ ಬೆಲೆ ಏರಿಕೆ ಹೇಗಾಗ್ತದೆ ನೀವು ಸಿಲಿಂಡರ್ ಪೆಟ್ರೋಲ್ ಡೀಸೆಲ್ ಅಂತ ಹೇಳ್ಬಿಡಿ, ಉಳಿದಂತೆ ರಾಜ್ಯದ ಕಂಟ್ರೋಲ್ ಬರೋ ಬೆಲೆ ಏರಿಕೆಗಳು ಎಷ್ಟಾಗಿದೆ? 28,000 ರೂಪಾಯಿ ಅಕ್ಕಿ ಬೆಳೆ ಕಾಳು ಎಲ್ಲ ಏರಿಸ್ಬಿಡ್ತಾರ. ಚಿನ್ನ ತಿನ್ನಲ್ಲ ಸರ್, ನಾವು ಅನ್ನ ತಿಂತೀವಿ. ಒಟ್ಟೆ ಯಾರು ಸೆಂಟ್ರಲ್ ಗವರ್ಮೆಂಟ್ ಗೈಡ್ಲೈನ್ಸ್ ಬರ್ತದೆ ಪ್ರತಿಯೊಂದು ವಿಚಾರದಲ್ಲಿ. ರೈತರ ಬೆಂಬಲ ಬೆಲೆಯಿಂದ ಹಿಡಿದು ಪ್ರತಿಯೊಂದನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಇವತ್ತು ನಮ್ಮ ಹಕ್ಕು, ನಮ್ಮ ತೆರಿಗೆ ಹಣ ಕೊಡ್ಲಿ. ಎಸ್ ಡೆಫಿನೆಟ್ಲಿ ಇವತ್ತು ಅಕ್ಕಿ ಬೇಳೆ ಕಾಳು ಬೆಂಕಿ ಪಟ್ಟಣದ ಬೆಲೆ ಏರಿಕೆಗೂ ಕೇಂದ್ರ ಕಾರಣ. GST ಯಾರು ಪುಕ್ಕಟ ಕೊಡ್ತವ್ರ? ತಿನ್ನ ಅನ್ನಕ್ಕೂ GST ಹಾಕಿಲ್ವಾ? ಕುಡಿಯೋ ಮಜ್ಜಿಗೆಗೂ GST ಹಾಕಿಲ್ವಾ? 18%, 28%, ಮನೋರಂಜನಾ ಟ್ಯಾಕ್ಸ್ 50%. ಮೇಡಮ್ ನೋಡಿ, ನಮ್ಮ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಮಾಡ್ತಾ ಇದೀವಿ. ನೀವು ಅರ್ಧಕ್ಕರ್ಧ ತಗೊಳ್ತಿರಲ್ಲ. ನಮ್ಮ ತೆರಿಗೆನ ನಮಗೆ ವಾಪಸ್ ಕೊಡ್ಬೇಕಲ್ವಾ? ಅಡ್ಮಿನಿಸ್ಟ್ರೇಷನ್ ನಡಿಬಾರ್ದ ಕರ್ನಾಟಕದಲ್ಲಿ? ಅಡ್ಮಿನಿಸ್ಟ್ರೇಷನ್ ನಡಿಬಾರ್ದ? ಉದ್ಯೋಗಿಗಳಿಗೆ ಸಂಬಳ ಕೊಡಬಾರ್ದ? ಒಂದ್ ಸೆಕೆಂಡ್ ಇರಿ, ಹೇಳಿ. ನೋಡಿ, ನನಗೆ ಸಮಯ ಕೊಟ್ಟಿಲ್ಲ ಅಂದ್ರೆ ನಾನು ಕರೆಸೋ ಅವಶ್ಯಕತೆ ಇರೋದಿಲ್ಲ. ಸರ್, ನಿಮಗೆ ಸಮಯ ಬೇಕಾದಷ್ಟು ಕೊಟ್ಟಿದ್ದೀನಿ. ನೀವು ಕೇಳೋ ಪ್ರಶ್ನೆಗೆ ಉತ್ತರ ಬಿಟ್ಟು ಬೇರೆದೆಲ್ಲ ಹೇಳ್ತೀರಿ ಸರ್. ಬರೀ ಅವ್ರ ಪ್ರಶ್ನೆ ಹೇಳಿದೀನಿ ನಾನು. ಈಗಲೂ ನಮಗೆ ತಮಗೆ ಹೇಳ್ತಾ ಇದ್ದೀನಿ ನಾನು. ನೋಡಿ, ಇವ್ರು ಏನ್ ಹೇಳಿದ್ರು, ನಮ್ಗೆ ಹೃದಯ ಇದ್ ಮಾಡ್ತಿದ್ದಾರೆ, ನಾವು ಅದಕ್ಕೆ ಹಾಸ್ಪಿಟಲ್ ಮಾಡಿದೀವಿ, ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡಿದೀವಿ ಅಂತ ಹೇಳಿದ್ರು. ದಯವಿಟ್ಟು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ, ಇವತ್ತು ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳ್ತಾ ಇರ್ತಕ್ಕಂಥವ್ರು ಜನತಾದಳ ಆಗ್ಲಿ ಅಥವಾ ಬಿಜೆಪಿ ಅಲ್ಲ, ಅವರ ಸ್ವಪಕ್ಷೀಯ ಶಾಸಕರೇ ಹೇಳ್ತಿದ್ದಾರೆ. ಅದನ್ನ ನೀವು ಒಪ್ಕೊಳ್ಬೇಕು. ನಂಬರ್ ಒನ್ ಕನ್ವಿನ್ಸ್ ಮಾಡಕ್ಕಾಗಿಲ್ಲ ಅಂದ್ರೆ ನೀವೇನ್ ಹೇಳೋದು? ಸುಮ್ಮನೆ ಹೇಳ್ತಾ ಹೋದ್ರೆ ಸುಮ್ಮನೆ ಲೆಕ್ಕ ಕೊಟ್ರೆ ನಾವಾಗ ಅಲಿಗೇಷನ್ ಮಾಡ್ತಾ ಇದೀವಿ. ನಿಮ್ಮ 138 ಸುರ್ಜೇವಾಲ್ ಮುಂದೆ ಹೇಳ್ತಿದ್ದಾರೆ. ನೋಡಿ, ಈ ರಾಜ್ಯದಲ್ಲಿ 2500 ಜನ ಬಾಣಂತಿಯರ ಸಾವಾಗಿದೆ, 2100 ಜನ ಮಕ್ಕಳು ಸತ್ತಿದ್ದಾರೆ. ಇವತ್ತು ಜಿಲ್ಲೆಗಳಲ್ಲಿ ಯುವಕರು ಸಾಯ್ತಿದ್ದಾರೆ ಹೃದಯಾಘಾತದಿಂದ. ಏನ್ ಮೆಜರ್ಮೆಂಟ್ಸ್? ಬಾಣಂತಿಯರ ಸಾವನ್ನಪ್ಪೋಕೆ ಆ ಮೆಡಿಸಿನ್ಸ್ ಎಲ್ಲ ನಿಮ್ಮದೇ Where are you, madam? That was purchased by them, not by us. It was rejected. Purchase ಮಾಡಿದ್ದು ಸೆಂಟ್ರಲ್ ಗವರ್ನಮೆಂಟ್. ನೀವು ಅದಾದ್ಮೇಲೆ ನೋಡಿ, ರೇಟ್ ಹೆಂಗ್ ಜಾಸ್ತಿ ಮಾಡಿದಾರೆ ಅಂತಂದ್ರೆ ಡೆತ್ ಸರ್ಟಿಫಿಕೇಟ್ ತೊಗೊಳಕ್ಕೂ ಕೂಡ ಜಾಸ್ತಿ ಮಾಡಿದ್ದಾರೆ. 250 350 ರೂಪಾಯಿ ಮಾಡಿದ್ದಾರೆ. ಒಳ ರೋಗಿಗಳಿಗೆ 10 ರೂಪಾಯಿಂದ 20 ರೂಪಾಯಿ ಮಾಡಿದ್ದಾರೆ. ದಾಖಲಾತಿ ಶುಲ್ಕ 100 ರೂಪಾಯಿ ಮಾಡಿದ್ದಾರೆ. ಎಲ್ಲದೂ ಬೆಲೆ ಏರಿಕೆ ಆಗಿದೆ. ಅಷ್ಟೇ ಅಲ್ಲ, ಮಾಡಿ ಇವತ್ತು ನಮ್ಮ ಸ್ನೇಹಿತರು ಒಂದು ಒಳ್ಳೆ ಮಾತು ಹೇಳಿದ್ರು. ಇವತ್ತು ಯಾವ ರಾಜ್ಯ ಸರ್ಕಾರ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ, ಶೂಗಳನ್ನ ದಾನ ಕೊಡಿ ಅಂತ ಕೇಳುವಂತ ಸ್ಥಿತಿಗೆ ಬಂದಿದೆ. ಇವತ್ತು 21,000 ಕನ್ನಡ ಶಾಲೆಗಳಿಗೆ ಇವತ್ತು ರೂಫ್ ಇಲ್ಲ, ಕೆಳಗಡೆ ಇಲ್ಲ. ಕ್ರೈಸ್ಟ್ ಕಾಲೇಜಲ್ಲಿ 3 ವರ್ಷದಿಂದ ಶೂ ಕೊಟ್ಟಿಲ್ಲ, ಬಟ್ಟೆ ಕೊಟ್ಟಿಲ್ಲ. ಬಡವರ ಮಕ್ಕಳು, ದಲಿತರ ಮಕ್ಕಳು ಓದ್ಕೊಂಡು ಬರುವಂತ ಕನ್ನಡ ಶಾಲೆ, ಕ್ರೈಸ್ಟ್ ಶಾಲೆಗಳಲ್ಲಿ ಇವತ್ತು ಸರಿಯಾಗಿ ಕೊಟ್ಟಿಲ್ಲ ಅಂತಂದ್ರೆ ಆ ಮಕ್ಕಳು ಹಳ್ಳಿಗಾಡಿನ ಮಕ್ಕಳು ನಗರ ಪ್ರದೇಶದ ಮಕ್ಕಳ ಜೊತೆ ಕಾಂಪೀಟ್ ಮಾಡಕ್ಕಾಗಲ್ಲ. ಅಂದ್ರೆ ಅವ್ರ ಭವಿಷ್ಯನ ಇವತ್ತು ಕ್ಲೋಸ್ ಮಾಡ್ತಾ ಇದ್ದೀರಿ. 500 ತೆಗಿತಾ ಇದೀವಿ. ಇವ್ರ ಕಾಲದಲ್ಲಿ ಯಾವ ಸ್ಕೂಲ್ ಹೆಂಗಿತ್ತು ಏನೋ ಪದವಿ ಕಾಲೇಜು ನೀವು ಸುಮ್ಮನೆ ಹೇಳ್ಬೇಡಿ. ಈಗ ಟಾಪಿಕ್ ಎಲ್ಲೆಲ್ಲೋ ಡೈವರ್ಷನ್ ಆಗ್ತದೆ. ಈ ಸಿಎಂ ಬದಲಾವಣೆ ಆಗ್ತಾರ ಇಲ್ವೋ ನನ್ಗೆ ಹೇಳ್ಬಿಡಿ. ಲಾಸ್ಟ್ ಒಂದು 2 ಮಿನಿಟ್ಸ್ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಏನಕ್ಕೆ ಡೆಲ್ಲಿಗೆ ಇಷ್ಟೊಂದ್ಸಲ ಹೋಗ್ತಾ ಇದ್ದಾರೆ? ಖಂಡಿತ ಯಾವುದೇ ನಿರ್ಧಾರ ಆದ್ರೂ ನಮ್ಮ ಘನವೆತ್ತ ಹೈಕಮಾಂಡ್ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ನೀವೇ ಇದ್ರಲ್ಲ 2013-18 ಕಾಂಗ್ರೆಸ್ ಸರ್ಕಾರನೇ ಇತ್ತಲ್ಲ, ಆಗ ಇದೇ ಡಿ ಕೆ ಶಿವಕುಮಾರ್, ಇದೇ ಸಿದ್ದರಾಮಯ್ಯ ಎಷ್ಟು ಸಲ ಡೆಲ್ಲಿಗೆ ಹೋಗಿ ಬಂದ್ರು? ಈ ಆರಂಭದ 2 ವರ್ಷದಲ್ಲಿ ಎಷ್ಟು ಸಲ ಹೋಗಿ ಬಂದ್ರು? ಕನ್ನಡಿಗರಿಗೋಸ್ಕರ, ಕನ್ನಡಿಗರ ತೆರಿಗೆ ಹಣಕ್ಕೋಸ್ಕರ, ಕರ್ನಾಟಕದ ಅಭಿವೃದ್ಧಿಗೋಸ್ಕರ
ಕರ್ನಾಟಕವನ್ನ ಬೇಸ್. ನಮಗೆ ಏನ್ ಮೋಸ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು. ಅದಕ್ಕೋಸ್ಕರ ನಮ್ಮ ಹಕ್ಕುಗಳು, ನಮ್ಮ ನ್ಯಾಯಕ್ಕೋಸ್ಕರ ನಾವು ಹೋಗ್ತಾ ಇದೀವಿ. ಭಾಷಣ ಹೊಡಿಬೇಡಿ, ಜನಗಳಿಗೆ ಆನ್ಸರ್ ಮಾಡಿ. ನಿಮ್ಮ MLA ಬೈತಾ ಇರೋದು ನಿಮ್ಮನ್ನ. ಭಾಷಣ ಹೊಡಿಬೇಡಿ, ಕನ್ನಡದ ಬಗ್ಗೆ, ಕನ್ನಡದಲ್ಲಿ ಪಾಸ್ ಮಾಡೋಕೆ ನಾವಿಲ್ಲಿದ್ದೀವಿ. ದಯವಿಟ್ಟು ಭಾಷಣ ಮಾಡಬೇಡಿ. ಶಾಲೆಯಲ್ಲಿ ಓದ್ ಬಂದಿರೋ ಪ್ರಾಡಕ್ಟ್ ನಾನು ಭಾಷಣ ಹೊಡಿಬೇಡಿ. ನಿಮ್ಮ MLA ಕೇಳ್ತಾ ಇರೋದು, ನಾವು ಕೇಳ್ತಾ ಇಲ್ಲ. ನಮ್ಮ MLA ಕೇಳ್ತಾ ಇರೋದು. ಅವ್ರಿಗೆ ಉತ್ತರ ಕೊಡಕ್ ಬಿಡೋಣ. ಎಲ್ಲಂದ್ರೆ ಅಲ್ಲ ಮೇಡಮ್, ನೀವು ಪ್ರಶ್ನೆ ಕೇಳಿದ್ರೆ ನಾವು ಕೇಳ್ತಾ ಇಲ್ಲ ಮೇಡಮ್. ನೀವ್ ಹಿಂಗ್ ಅಟ್ಯಾಕ್ ಮಾಡಿದ್ರೆ ಅವರು ಆರಾಮಾಗಿ ಎಸ್ಕೇಪ್ ಆಗ್ಬಿಡ್ತಾರೆ ಉತ್ತರದಿಂದ. ವೇಟ್ ಇಲ್ಲ. ಜನಗಳಿಗೆ ಜನಗಳಿಗೆ ಆನ್ಸರ್ ಮಾಡ್ಲಿ. ಕೂಡ ನೀವೇ ಸಿಎಂ ಆಗಿ ನಿಮ್ಮ ಪಕ್ಷವೇ ಅಧಿಕಾರದಲ್ಲಿತ್ತು. ಆಗ DK ಶಿವಕುಮಾರ್ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಕೇಂದ್ರದ ಹತ್ರ ಕೇಳಕ್ಕೆ ಹೋಗ್ಲೇ ಇಲ್ಲ. ತೀರಾ ಅಪರೂಪ, ಹೋಗ್ಲೇ ಇಲ್ಲ ಅನ್ಕೊಳ್ಳಿ ನೀವು. ಅದಕ್ಕೆ ಕಾರಣ ಈಗ ಯಾಕೆ? ಅದಕ್ಕೆ ಕಾರಣ ಮನಮೋಹನ್ ಸಿಂಗ್ ಅವರು ಭರ್ಪೂರಾಗಿ ರಾಜ್ಯಕ್ಕೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ನರೇಗಾ ಇರಬಹುದು. ಇವತ್ತು ಏನು ಅಕ್ಕಿ ಕೊಡ್ತಾ ಇದೀವಿ, ಅವತ್ತು ಅನ್ನಭಾಗ್ಯ ಯೋಜನೆ, ಅದು ಮನಮೋಹನ್ ಸಿಂಗ್ ಅವ್ರದೇ. ಪ್ರತಿಯೊಂದು ಮೂರ್ ದಿನ ಉಳ್ಕೊಳ್ತಾರ, ಯಾಕೆ ಅವಕಾಶ? ಮೇಡಮ್, ಪ್ರತಿದಿನ ಅವ್ರೇನ್ ಭೇಟಿ ಈ ದೇಶದ ಪ್ರಧಾನಿಯವ್ರನ್ನ, ಗೃಹ ಸಚಿವರನ್ನ, ರಕ್ಷಣಾ ಸಚಿವರನ್ನ, ಜಲಶಕ್ತಿ ಸಚಿವರನ್ನ, ಪರಿಸರ ಸಚಿವರನ್ನ, ನಮಗೆ ಆರ್ಥಿಕ ಸಚಿವರನ್ನ, ಕೇಂದ್ರದಲ್ಲಿ ಆ ರೀತಿಯಾಗಿ ರಾಜ್ಯದಲ್ಲಿ ಆಗೋ ಸಮಸ್ಯೆಗಳನ್ನ ಅವರಿಗೆ ತಿಳಿಸುವಂತಹ ಕಾಂಗ್ರೆಸ್ನವರು ಯಾರು ಇಲ್ವಾ? ಏನ್ ಮಾಡ್ತಾ ಇದ್ದಾರೆ ಜಯಚಂದ್ರ ಅವರು? ಅಲ್ಲ ರೀ ಮೇಡಮ್, ಆಯ್ತು, ನಾನು ಪ್ರಶ್ನೆ ಮಾಡ್ತೀನಿ. ನರೇಂದ್ರ ಮೋದಿ ಅವರು ನೀವು ಪ್ರಶ್ನೆ ಮಾಡಿ. ನಾನೇ ಪ್ರಶ್ನೆ ಮಾಡ್ತೀನಿ. ಜಯಚಂದ್ರ ಅವ್ರು ಏನ್ ಮಾಡ್ತಾರೆ? ಮೇಡಮ್, ಅವರು ಮುಖ್ಯಮಂತ್ರಿಗಳ ಜೊತೆ ಅವರು ಹೋಗ್ತಾರೆ. ಆಯ್ತು, ಇವರು ಒಂದು ಪ್ರಶ್ನೆ ಕೇಳಿದಕ್ಕೆ ನಾವು ಉತ್ತರ ಹೇಳಲೇಬೇಕು. ಮೇಡಮ್, ಏನು ನಾವು ಸರ್ಕಾರಿ ದುಡ್ಡಲ್ಲಿ ಅಂತದ್ದು ಫ್ಲೈಟ್ ಡೆಲ್ಲಿ ಅಂದ್ರಲ್ಲ, 8,000 ಕೋಟಿ ರೂಪಾಯಿ ಜನರ ತೆರಿಗೆ ದುಡ್ಡಲ್ಲಿ ದಿನ ಬೆಳಗಾದ್ರೆ ಬರ್ಮಾದಿಂದ ಶುರುವಾಗಿದ್ದು ಪ್ರಧಾನಿ ಅವ್ರದ್ದು. ಒಟ್ಟು 467 ವಿದೇಶ ಪ್ರವಾಸ ಮಾಡಿದಾರಲ್ಲ, ಯಾರ ದುಡ್ಡಲ್ಲಿ? ಕರ್ನಾಟಕಕ್ಕೆ 65 ಚುನಾವಣಾ ಪ್ರಚಾರಕ್ಕೆ ಬಂದಲ್ಲ, ಯಾರ ದುಡ್ಡಲ್ಲಿ? ವಿದೇಶದ ಪ್ರವಾಸಗಳು ಹೆಚ್ಚಾಗ್ತಾ ಇದ್ದಂತೆ ದೇಶದ ಹೆಸರು ಎಲ್ಲರ ಕಡೆ ಬಾಯಿ ಭಾರತ ಪರ ನಿಂತು ಒಬ್ಬ ಅಮೆರಿಕದ ಟ್ರಂಪ್ ಬಂದು ಯುದ್ಧ ನಿಲ್ಲಿಸುವಂತ ಕೆಲಸವನ್ನ ಯಾವ ತರ ದೇಶದ ಮೇಲೆ ಆಡಳಿತ ಅಂತ ಇಡೀ ಪ್ರಪಂಚದಲ್ಲಿ ಪ್ರತಿದಿನ ಪಾಕಿಸ್ತಾನ ಜಪ ಮಾಡೋದು. ಹೋಗ್ರಿ ಗಂಟೆಗಳಿಂದ ಒಂದ್ ಸೆಕೆಂಡ್ ಓಕೆ ಸರ್, ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಓಕೆ ಸಮಾಧಾನ. ಯೋಧರನ್ನ ಕೊಂದವರು ಬಿಜೆಪಿ ಅವರಾದ್ರೆ ಅಡ ಇಟ್ಕೊಂಡಂತಹ ಯೋಧರನ್ನ ಬಿಡಿಸ್ಕೊಂಡು ಬರೋ ತಾಕತ್ತು ನಿಮಗೆ ಇರಲಿಲ್ಲ ಸರ್. ಒಂದ್ ಸೆಕೆಂಡ್, ಯೋಧರನ್ನ ಸಾಯಿಸಿದಂತವ್ರು ಅವರಾದ್ರೆ ಒಂದ್ ಸೆಕೆಂಡ್ ದೊಡ್ಡೇರಿ ಅವರೇ, ಯೋಧರನ್ನ ಸಾಯಿಸಿದವರು ಬಿಜೆಪಿ ಅವರಾದ್ರೆ ಯೋಧರನ್ನ ಅಡ ಇಟ್ಕೊಂಡ್ರನ್ನ ಬಿಡಿಸ್ಕೊಂಡು ಬರೋ ತಾಕತ್ ನಿಮಗೆ ಇರ್ಲಿಲ್ಲ ಸರ್ ಕಾಂಗ್ರೆಸ್ ನಲ್ಲಿ. ಹೇಳ್ತಾ ಇದ್ದೀರಾ? ಜಿನೆವಾ ಒಪ್ಪಂದ ಮಾಡಿದ್ದು 1964 ಓಕೆ